ನಮಸ್ತೆ. ಅಧ್ಯಾಯ 2 ಶ್ಲೋಕ 18. ಅಂತವಂತ ಇಮೇ ದೇಹ ನಿತ್ಯಸೋಕ್ತಃ ಶರೀರಿಣಃ ಅನಾಶೀನೋ ಪ್ರಮೇಯಸ್ಯ ತಸ್ಮದ್ಯುಧ್ಯಸ್ವ ಭಾರತ. ಅನುವಾದ: ಅವಿನಾಶಿಯು ಅಳತೆಗೆ ಸಿಕ್ಕದಿದ್ದರೂ ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲಾಗಲೇಬೇಕು. ಆದುದರಿಂದ ಭರತ ವಂಶಜನೇ ಯುದ್ಧ ಮಾಡು. ಭಾವಾರ್ಥ: ಐಹಿಕ ದೇಹವು ನಾಶವು ಸ್ವಭಾವ ಸಿದ್ಧವಾದದ್ದು. ಅದು ಕೇವಲ ಕೂಡಲೇ ನಾಶವಾಗಬಹುದು ಅಥವಾ 100 ವರ್ಷಗಳ ನಂತರ ನಶಿಸಬಹುದು. ಯಾವಾಗ ನಾಶವಾಗುತ್ತದೆ ಎನ್ನುವುದಷ್ಟೇ ಪ್ರಶ್ನೆ. ಅದನ್ನು ಅನಿಶ್ಚಿತ ಕಾಲದವರೆಗೂ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದರೆ ಆತ್ಮನು ಎಷ್ಟು ಸೂಕ್ಷ್ಮ ಎಂದರೆ ಶತ್ರುವು ಅದನ್ನು ಕೊಲ್ಲುವುದಿರಲಿ, ಅವನಿಗೆ ಅದು ಕಾಣುವುದೂ ಇಲ್ಲ. ಇಂದಿನ ಶ್ಲೋಕದಲ್ಲಿ ಹೇಳಿದಂತೆ ಅದು ಎಷ್ಟು ಚಿಕ್ಕದು ಎಂದರೆ ಅದರ ಗಾತ್ರವನ್ನು ಅಳೆಯುವುದು ಹೇಗೆ ಎಂದು ಯಾರಿಗೂ ಅಳೆಯುವುದಿಲ್ಲ. ಜೀವಿಯು ಇರುವ ಸ್ವರೂಪದ ಕಾರಣದಿಂದ ಅದನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಐಹಿಕ ದೇಹವನ್ನು ಬಹುಕಾಲ ಉಳಿಸುವಂತಿಲ್ಲ, ಶಾಶ್ವತವಾಗಿ ರಕ್ಷಿಸುವುದೂ ಸಾಧ್ಯವಿಲ್ಲ. ಆದುದರಿಂದ ಎರಡೂ ದೃಷ್ಟಿಗಳಿಂದಲೂ ಶೋಕಕ್ಕೆ ಕಾರಣವೇ ಇಲ್ಲ. ಸಂಪೂರ್ಣ ಆತ್ಮದ ಸಣ್ಣ ಅಂಶವು ಅದರ ಕರ್ಮಕ್ಕೆ ಅನುಗುಣವಾಗಿ ಈ ಐಹಿಕ ಶರೀರವನ್ನು ಪಡೆಯುತ್ತದೆ. ಆದುದರಿಂದ ಧಾರ್ಮಿಕ ಸೂತ್ರಗಳ ಅನುಷ್ಠಾನದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ವೇದಾಂತ ಸೂತ್ರಗಳಲ್ಲಿ ಜೀವಿಗೆ ಬೆಳಕಾಗಿ ವರ್ಣಿಸಲಾಗಿದೆ, ಏಕೆಂದರೆ ಅದು ಪರಮ ಜ್ಯೋತಿಯ ವಿಭಿನ್ನಾಂಶ. ಸೂರ್ಯ ಪ್ರಕಾಶವು ಇಡೀ ವಿಶ್ವವನ್ನು ಪಾಲಿಸುವಂತೆ ಆತ್ಮದ ಪ್ರಕಾಶವು ಈ ಐಹಿಕ ಶರೀರವನ್ನು ಪಾಲಿಸುತ್ತದೆ. ಆತ್ಮವು ಐಹಿಕ ದೇಹವನ್ನು ತ್ಯಜಿಸುತ್ತಲೇ ದೇಹವು ಕೊಳೆಯಲು ಆರಂಭಿಸುತ್ತದೆ. ಆದುದರಿಂದ ಈ ದೇಹವನ್ನು ಪಾಲಿಸುವುದು ಆತ್ಮವೇ. ದೇಹವಷ್ಟೇ ಅಮುಖ್ಯವಾದದ್ದು. ಧರ್ಮವನ್ನು ಐಹಿಕ ಮತ್ತು ಶಾರೀರಿಕ ಕಾರಣಗಳಿಗಾಗಿ ಬಲಿ ಕೊಡದೆ ಯುದ್ಧ ಮಾಡಬೇಕೆಂಬುದೇ ಅರ್ಜುನನಿಗೆ ದೊರೆತ ಉಪದೇಶ ಎಂಬ ಭಾವಾರ್ಥವನ್ನು ನಾವು ಶ್ಲೋಕ 18 ಅಧ್ಯಾಯ 2ರಲ್ಲಿ ತಿಳಿಯಬಹುದು. ನಮಸ್ತೆ.